ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ದೇವನಹಳ್ಳಿಯ ತಹಸೀಲ್ದಾರ್ ಅವರ ಕಚೇರಿಗೆ ಆಗಮಿಸಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಇಲಾಖೆಯಿಂದ ಸಕಾಲಕ್ಕೆ ನೀಡುತ್ತಿಲ್ಲ. 100 ಅರ್ಜಿಗಳು ಬರುವ ತನಕ ಕೊಡೋದಿಲ್ಲ ಅಂತ ಹೇಳ್ತಿದ್ರು. ಇದರಿಂದ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೊಂದರೆಯಾಗ್ತಾ ಇದೆ. ಈ ಸಮಸ್ಯೆಯನ್ನು ಶೀಘ್ರವೇ ನಿವಾರಿಸಬೇಕು ಅಂತ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ವಿನೋದ್ ಗೌಡರವರು, ರಾಜ್ಯ ಗೌರವ ಅಧ್ಯಕ್ಷರಾದ ರಾಜಣ್ಣನವರು, ರೈತರು ಮುಖಂಡರು ಸೇರಿ ಮನವಿಯನ್ನು ಸಲ್ಲಿಸಲಾಯಿತು. ತಹಸೀಲ್ದಾರ್ ಅವರು ಮನವಿಯನ್ನು ಸ್ವೀಕರಿಸಿ ಆದ ತೊಂದರೆಗೆ ವಿಷಾದ ವ್ಯಕ್ತಪಡಿಸಿ ಶೀಘ್ರವೇ ಆದಾಯ ಪತ್ರ, ಜಾತಿ ಪ್ರಮಾಣ ಪತ್ರ ದೊರೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಅಂತ ತಿಳಿಸಿದ್ರು. ಕೆ ವಿನೋದ್ ಕುಮಾರ್ ಗೌಡ ಅಂತೇಳಿ ಕರ್ನಾಟಕ ರಾಜ್ಯ ಹಸಿರು ಸೇನೆ ರೈತ ಸಂಘ ರಾಜ್ಯ ಅಧ್ಯಕ್ಷರು ಮಾತಾಡೋದು. ಏನು ಇವತ್ತು ರಾಜ್ಯದಲ್ಲಿ ಏನಿವತ್ತು ಪಂಚ ಯೋಜನೆಗಳ ಸರ್ಕಾರ ಏನಿದ್ದಾವೆ, ಮತ್ತೆ ವಿದ್ಯಾರ್ಥಿಗಳಿಗೆ ಸೇರ್ಪಡೆ ಕಾಲೇಜು ಮತ್ತು ಸ್ಕೂಲ್ ಸೇರ್ಪಡೆಗಳಾಗ್ತಾ ಇದ್ದಾವೆ. ಒಂದು ಆದಾಯ ಸರ್ಟಿಫಿಕೇಟ್ ತಗೋಬೇಕು, ಜಾತಿ ಸರ್ಟಿಫಿಕೇಟ್ ತಗೋಬೇಕಂದ್ರೆ ಇವತ್ತಿನ ದಿವಸದಲ್ಲಿ 20 ದಿವಸ 30 ದಿವಸ ಕಾಯೋ ಪರಿಸ್ಥಿತಿ ಬಂದಿದೆ. ಅದೇನು ಸರ್ಕಾರ ಹೇಳಿದೆಯಂತೆ ತಾಲೂಕು ಕಚೇರಿಗಳಿಗೆ 100 ಫೈಲ್ ಆಗಗಟ್ಟ ಅದನ್ನು ಕ್ಲಿಯರ್ ಮಾಡಬೇಡಿ ಅಂತ. 100 ಫೈಲ್ ಕ್ಲಿಯರ್ ಆಗೋದು ಅಂತಂದ್ರೆ 20 ದಿವಸ 25 ದಿವಸ ಆಗ್ತದೆ. ಇವತ್ತು ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಹಂಗೆಲ್ಲ ಆಗೋದಿಲ್ಲ. ಸರ್ಕಾರಕ್ಕೆ ಅದೇನು ತಿಳಿಸ್ತೀರೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಾಳೆಯಿಂದ ಯಾರೇ ಇನ್ಕಮ್ಮು ಮತ್ತೆ ಕ್ಯಾಸ್ಟ್ನ ಅರ್ಜಿ ಹಾಕ್ತಾರೆ, ಒಂದೇ ದಿವಸದಲ್ಲಿ ತಾವು ಕೊಡಬೇಕು ಅಂತೇಳಿ ಇವತ್ತು ಗಟ್ಟಿಯಾಗಿ ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಸರ್, ಇದು ಯಾರ್ಯಾರಿಗೆ ಏನೇನು ತೊಂದರೆ ಆಗುತ್ತೆ, ಇದರಿಂದ ಲೇಟ್ ಆಗಿ ಬಂದ್ರೆ ಏನೇನು ತೊಂದರೆ ಆಗುತ್ತೆ ಅಂತ, ಯಾರ್ಯಾರಿಗೆ ಏನೇನು ತೊಂದರೆ ಆಗುತ್ತೆ ಲೇಟ್ ಆಗಿ? ಇದು ಲೇಟ್ ಆಗಿ ಬಂದಾಗ ಏನಾಗುತ್ತೆ, ಈಗೇನು ಸಮೀಕ್ಷೆಗಳು ನಡೀತಾ ಇದೆ, ಪಂಚವಾರ್ಷಿಕ ಯೋಜನೆ ಸರ್ಕಾರದ ನಡೀತಾ ಇದೆ. ವಿದ್ಯಾರ್ಥಿಗಳು ಇವತ್ತು ಕಾಲೇಜು ಸೇರ್ಬೇಕಾಗಿರೋದಿದೆ. SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಕಾಲೇಜ್ಗೆ ಹೋಗ್ಬೇಕು, ಮತ್ತೆ ನೀಟ್ ಪರೀಕ್ಷೆ ಮಾಡಬೇಕು, ಉನ್ನತ ವ್ಯಾಸಂಗಕ್ಕೆ ಹೋಗಬೇಕಾಗಿದೆ. ಅವ್ರಿಗೆ ಇವತ್ತಿನ ದಿವಸದಲ್ಲಿ 20 ದಿವಸ ಅವರು ಆದಾಯ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ ಅಂತ ಓಡಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಆ ಕಾಲೇಜು ಅಡ್ಮಿಷನ್ಗೆ ತೊಂದರೆ ಆಗ್ತದೆ. ಮತ್ತೆ ಅವ್ರಿಗೆ ಲೇಟ್ ಆಯ್ತು ಅಂದ್ರೆ ಅವ್ರಿಗೆ ಎನ್ರೋಲ್ಮೆಂಟ್ ಆಗೋದಕ್ಕೆ ಕಷ್ಟ ಆಗ್ತದೆ ಈ ವಿಚಾರದಲ್ಲಿ. ಮತ್ತೆ ಈ ಏನು ಪಂಚವಾರ್ಷಿಕ ಯೋಜನೆಗಳು ಏನಿದಾವೆ ಇವತ್ತಿನ ದಿವಸ ಸಮೀಕ್ಷೆ ಪಂಚ ಗ್ಯಾರಂಟಿಗಳೇನು ಸರ್ಕಾರದ 5 ಗ್ಯಾರಂಟಿಗಳೇನಿದಾವೆ ಇವತ್ತು ಸಮೀಕ್ಷೆಗಳು ನಡೀತಾ ಇದ್ದಾವೆ. ಸಮೀಕ್ಷೆ ಮಾಡೋರು ಅಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ, ನಿಮ್ಗೆ ಏನ್ ಜಾತಿ ಇದೆ, ನಿಮ್ದು ಇನ್ಕಮ್ ಎಷ್ಟು, ಈಗ ಅವರಲ್ಲಿ ಕೊಡ್ಬೇಕೋ ಬೇಡವಾ, ಮತ್ತೆ ಆ ಗ್ಯಾರಂಟಿ ಅವ್ರು ಸಿಕ್ಬೇಕೋ ಬೇಡವಾ. ಆಗಿದ್ದಾಗ ಇದನ್ನ 20 ದಿವಸ ತಾಲೂಕು ಕಚೇರಿ ಅಲ್ಲಿಯೋ ಬಂದು ನಮಗೆ 1 ದಿವಸದಲ್ಲಿ ಮಾಡ್ಕೊಡ್ಬೇಕು. ಇದು ಜಾರಿ ಆಗಬೇಕು, ಸರ್ಕಾರಕ್ಕೆ ತಿಳಿಸಿ ಇದನ್ನ ನೀವು ಮಾಡಿ ಅಂತ ಹೇಳಿದೀವಿ. ನಾಳೆಯಿಂದ ಜಾರಿ ಆಗಬೇಕು ಅಂತ ಹೇಳಿದ್ವಿ. ಕಮಿಷನರ್ ಮೇಡಮ್ ಹತ್ರ ನಾವು ಮಾತಾಡಿದ್ದೀವಿ, ಮೀಟಿಂಗ್ ಕರೆದಾಗಲೇ ಹೇಳಿದ್ದೀವಿ. ಇದು ನೀವು ಏನಿದು ಸಮಸ್ಯೆ ಆಗ್ತದೆ ಅಲ್ಲ, ಸಾರ್ವಜನಿಕ ತುಂಬ ತೊಂದರೆ ಆಗ್ತದೆ. ಎಲ್ಲ ಗ್ಯಾರಂಟಿ ಯೋಜನೆಗಳಿಗೂ ಗ್ಯಾಸ್ ಸರ್ಟಿಫಿಕೇಟ್ ಕೇಳ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಬಗ್ಗೆ ಇದಕ್ಕೆ ಸ್ಕೂಲ್ ಅಡ್ಮಿಷನ್ಗಳು ಟೈಮ್ ಇದೆ, 100 ಇದು ಒಟ್ಟಿಗೆ ಬೇಕು ಅಂತ ಹೇಳಿದ್ರು. ಸ್ಕೂಲ್ ಅಡ್ಮಿಷನ್ ಟೈಮಲ್ಲಿ ಅಟ್ಲೀಸ್ಟ್ ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಒಂದೇ ಅಲ್ಲ ಸರ್, ಈಗ ಸರ್ಕಾರದ ಪಂಚಾಯತ್ ಏನಿದಾವೆ ಅವಕ್ಕೆಲ್ಲದಕ್ಕೂ ಈಗ ಮರುಪರಿಶೀಲನೆ ಆಗ್ತಾ ಇದ್ದಾವೆ. ಪರಿಶೀಲನೆಗೆ ಹೋದಾಗ ಪ್ರತಿಯೊಬ್ಬರು ಈಗ ಪರಿಶೀಲನೆಗೆ ಹೋದಾಗ ಬೇಕೇ ಬೇಕಲ್ಲ, ಜಾತಿ ಬೇಕಾಗುತ್ತೆ, ಕ್ಯಾಶ್ ಬೇಕು, ಇನ್ಕಮ್ ಬೇಕು. ಅದು ಕೂಡ ಏನಂದ್ರೆ ಆದಷ್ಟು ಒಂದೇ ದಿವಸದಲ್ಲಿ ಇದನ್ನ ಏನಿದೆ ಅದನ್ನ ಬರೋತರ ಇನ್ಸ್ಪೆಕ್ಟರ್ಗೂ ಅಷ್ಟೇ, ಇದು ವಿಲೇಜ್ ಅಕೌಂಟೆಂಟ್ಗೂ ಅಷ್ಟೇ, PDO ಅವ್ರಿಗೂ ಅಷ್ಟೇ, ಅವ್ರ ಗಮನಕ್ಕೆ ಇಮಿಡಿಯೇಟ್ ನೀವು ಅಲ್ಲ ಅವ್ರ ಗಮನಕ್ಕೆಲ್ಲ ತರೋದು ಮೇಲಧಿಕಾರಿ ಗೌರ್ಮೆಂಟ್ಗೆ ನಾನು ಹೇಳಿದೆ ಸರ್. ತಾವು ಕೂಡ ಯಾವ ಬರ್ತವೆ ನಮ್ಮ ತಾಲೂಕಲ್ಲಿ ಆದಷ್ಟು ಶೀಘ್ರವಾಗಿ ಅವರು ಸರ್ಕಾರದ ಗಮನಕ್ಕೆ ತರಬೇಕಾಗ್ತದೆ. ಓಕೆ, ಸರಿ ಸರ್. ಮಾತಾಡಿದ್ದೀವಿ, ಮೀಟಿಂಗ್ ಕರೆದಾಗಲೇ ಹೇಳಿದ್ದೀವಿ. ಇದು ನೀವು ಏನಿದು ಸಮಸ್ಯೆ ಆಗ್ತದೆ ಅಲ್ಲ, ಸಾರ್ವಜನಿಕ ತುಂಬ ತೊಂದರೆ ಆಗ್ತದೆ. ಎಲ್ಲ ಗ್ಯಾರಂಟಿ ಯೋಜನೆಗಳಿಗೂ ಗ್ಯಾಸ್ ಸರ್ಟಿಫಿಕೇಟ್ ಕೇಳ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಬಗ್ಗೆ ಇದಕ್ಕೆ ಸ್ಕೂಲ್ ಅಡ್ಮಿಷನ್ಗಳು ಟೈಮ್ ಇದೆ, 100 ಇದು ಒಟ್ಟಿಗೆ ಬೇಕು ಅಂತ ಹೇಳಿದ್ರು. ಸ್ಕೂಲ್ ಅಡ್ಮಿಷನ್ ಟೈಮಲ್ಲಿ ಅಟ್ಲೀಸ್ಟ್ ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಒಂದೇ ಅಲ್ಲ ಸರ್, ಈಗ ಸರ್ಕಾರದ ಪಂಚಾಯತ್ ಏನಿದಾವೆ ಅವಕ್ಕೆಲ್ಲದಕ್ಕೂ ಈಗ ಮರುಪರಿಶೀಲನೆ ಆಗ್ತಾ ಇದ್ದಾವೆ. ಪರಿಶೀಲನೆಗೆ ಹೋದಾಗ ಪ್ರತಿಯೊಬ್ಬರು ಈಗ ಪರಿಶೀಲನೆಗೆ ಹೋದಾಗ ಬೇಕೇ ಬೇಕಲ್ಲ, ಜಾತಿ ಬೇಕಾಗುತ್ತೆ, ಕ್ಯಾಶ್ ಬೇಕು, ಇನ್ಕಮ್ ಬೇಕು. ಅದು ಕೂಡ ಏನಂದ್ರೆ ಆದಷ್ಟು ಒಂದೇ ದಿವಸದಲ್ಲಿ ಇದನ್ನ ಏನಿದೆ ಅದನ್ನ ಬರೋತರ ಇನ್ಸ್ಪೆಕ್ಟರ್ಗೂ ಅಷ್ಟೇ, ಈಗ ಇದು ವಿಲೇಜ್ ಅಕೌಂಟೆಂಟ್ಗೂ ಅಷ್ಟೇ, PDO ಅವ್ರಿಗೂ ಅಷ್ಟೇ, ಅವ್ರ ಗಮನಕ್ಕೆ ಇಮಿಡಿಯೇಟ್ ನೀವು ಅಲ್ಲ ಅವ್ರ ಗಮನಕ್ಕೆಲ್ಲ ತರೋದು ಗೌರ್ಮೆಂಟ್ಗೆ ನಾನು ಹೇಳಿದೆ ಸರ್. ತಾವು ಕೂಡ ಯಾವ ಬರ್ತವೆ ನಮ್ಮ ತಾಲೂಕಲ್ಲಿ ಆದಷ್ಟು ಶೀಘ್ರವಾಗಿ ಸರ್ಕಾರದ ಗಮನಕ್ಕೆ ತರಬೇಕು. ಸರಿ ಸರ್, ಅದು ಗಂಭೀರವಾಗಿ ಹೊರಗಡೆ ಹೊರಗಡೆ ಕೂಡ